ಕಿಂಗ್ ಟಾಪ್ ನಿಂದು ಪೇರ್ ನಿಂದೇನಪ್ಪ? ಕ್ವೀನ್ ಟಾಪ್ ನಾನೇ ವಿನ್, ಯಕ್ಕ ರಾಜಾರಾಣಿ ರನ್. ಭಾಸ್ಕರ, ಇವತ್ತು ನನ್ನ ಕೈಯ ಮೇಲಾಗ್ತಿದೆ ಕಣೋ. ಎಲ್ಲ ಆಟ ನಾನೇ ಗೆಲ್ತಾ ಇದ್ದೀನಿ. ಬಹಳ ಸಂತೋಷ. ಎಲ್ಲ ಆಟನು ಯಾವಾಗಲೂ ತಾವೇ ಗೆಲ್ಲೋದು. ಇವತ್ತೊಂದಿನ ನಾವು 3 ಜನ ಆಡ್ತೀವಿ, ತಾವು ಕಳ್ಸ್ಕೊಳ್ಳಿ. ಆಯ್ತಪ್ಪ, ನೀವು 3 ಜನ ಆಡಿ. ಯಾರು ಗೆಲ್ತೀರಾ ನೋಡೋಣ. ಶಶಾಂಕ್, ನೀವೇ ಡೀಲ್ ಮಾಡಿ. ಬ್ಲೈಂಡ್ 50. ಬ್ಲೈಂಡ್ 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 ಶೋ 9 ಟಾಪ್. A stop. ಮೂರು ರಾಣಿ. ಚೆನ್ನಾಗಿ ಆಡಿದ್ರಿ. ಈ ಆಟನ ಬೇರೆ ಯಾರು ಗೆಲ್ಲೋದಕ್ಕೆ ಸಾಧ್ಯ ಇರಲಿಲ್ಲ. ಸೂರ್ಯಣ್ಣ ಯಾವಾಗ್ಲೂ ಹೀಗೇನೆ, ಕಾರ್ಡ್ಸಲ್ಲಿ ಸೋಲ್ತಾನೆ ಇರ್ತಾನೆ. ಮಾತ್ ಕೇಳಿಲ್ವಾ, ಲಕ್ಕಿ ಇನ್ ಲವ್, ಅನ್ಲಕ್ಕಿ ಇನ್ ಗ್ಯಾಂಬ್ಲಿಂಗ್ ಅಂತ. ಅದಕ್ಕೆ ನನ್ನ ಮಾತಿನ ಅರ್ಥ ಏನು ಅಂತಂದ್ರೆ, ಅಣ್ಣನ್ಗೆ ಕಾರ್ಡ್ಸಲ್ಲಿ ಯಾವಾಗಲೂ ಕೈ ಕೊಡ್ಬೋದು, ಆದ್ರೆ ಪ್ರೀತಿ ಮಾತ್ರ ಯಾವಾಗಲೂ ಕೈ ತುಂಬಿರುತ್ತೆ ಅಂತ. ಆಮ್ ಐ ರೈಟ್? ಇಷ್ಟು ಸ್ವಲ್ಪ ಸಮಯದಲ್ಲೇ ಆದಿತ್ಯ ನಿಮಗೆ ಇಷ್ಟೊಂದು ಹತ್ರ ಆಗ್ಬಿಟ್ನಾ? ನಿಮ್ಗೆ ಯಾರಿಗೂ ನಾನು ಏನ್ ಹೇಳ್ತಿದ್ದೀನಿ ಅಂತ ಅರ್ಥ ಆಗ್ತಿಲ್ಲ ಅಲ್ವಾ? ನನಗೆ ಅರ್ಥ ಆಗ್ತಿಲ್ಲ. ಆರ್ತಿ ಮದ್ದೂರಲ್ಲಿದ್ದು 2 ದಿವಸ ಅಲ್ವಾ? ಅಷ್ಟರಲ್ಲೇ ಆದಿತ್ಯನ್ ಫೋಟೋ ಪರ್ಸಲ್ಲಿ ಇಟ್ಕೊಳ್ಳೋಷ್ಟು ಕ್ಲೋಸ್ ಆಗ್ಬಿಟ್ರಾ? ಬೇಕಾದ್ರೆ ನೀನೇ ನೋಡು ಸೂರ್ಯ. ಇದಕ್ಕೂ ಏನಾದ್ರೂ ಕಾರಣ ಇರುತ್ತಲ್ಲ, ಹೇಳ್ಬಿಡಿ. ನೀವು ಹೇಳ್ತಾ ಇರೋದು ಸರಿ.
ನಿಮಗೆ ಗೊತ್ತಿರೋ ಹಾಗೆ ನಾನೀಗ ಸತ್ಯೇಂದ್ರ ಅವ್ರ ಮನೆಯಲ್ಲೇ ಇದ್ದೀನಿ. ಸತ್ಯೇಂದ್ರ ಅಂಕಲ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡು ಅಂತ ಆದಿತ್ಯನ್ ಫೋಟೋ ಕೊಟ್ಟಿದ್ರು. ಇವತ್ತು ಬ್ಯಾಂಕ್ ಹೋಗೋಕ್ಕಾಗ್ಲಿಲ್ಲ, ಫೋಟೋ ವಾಲೆಟಲ್ಲಿ ಇಟ್ಕೊಂಡಿದ್ದೀನಿ. ಅಣ್ಣಾದ್ಗೆ ಇಬ್ರು ಕೆಳಗಡೆ ಇದ್ದಾರೆ, ಅವ್ರಿಗೇನಾದ್ರೂ ಬೇಕೋ ಏನೋ ನೋಡ್ಕೊಂಡ್ ಬರ್ತೀನಿ. ನಿಮ್ದು ಆದಿತ್ಯ ಸಿಕ್ಕಾಪಟ್ಟೆ ಹೊಂದ್ಕೊಂಡ್ಬಿಟ್ಟಿದ್ದಾನಲ್ವಾ? ನಿಮ್ಗೂ ನಂತರ ಮಕ್ಕಳಾದ್ರೆ ತುಂಬಾ ಇಷ್ಟ ಅಂತ ಅನ್ಸುತ್ತೆ. ಕೇಳಬಾರ್ದು, ಆದ್ರೂ ಕೇಳ್ತೀನಿ. ನಿಮ್ಮ ಮಕ್ಕಳಿಲ್ವಾ? ಇದ್ದಾನೆ. ಏನ್ ಹೆಸರು? ಆದಿತ್ಯ, ದೊಡ್ಡವರೆಲ್ಲ ಮಾತಾಡ್ತಾ ಇದ್ದಾರೆ, ಇಲ್ಲಿಗೆ ಯಾಕೆ ಬಂದು ಹಠ ಮಾಡ್ತಿದ್ಯಾ? ಹೋಗು, ಹೋಮ್ವರ್ಕ್ ಮಾಡು. ಆರ್ತಿ ಅವರೇ, ಪಾಪ ಮಗುಗೆ ಯಾಕೆ ಬೈತೀರಾ? ಅವ್ರೇನ್ ಯಾವಾಗ್ಲೂ ಬಂದು ಕರೀತಾರ? ಅವ್ರು ಕರೆದಾಗ ಅವ್ರ ಜೊತೆ ಹೋಗಾಡಿದ್ರೆ ನಮಗೂ ಸಂತೋಷ ಸಿಗತ್ತೆ. ಇವತ್ತೇನೋ ಮನೇಲಿ ಫಂಕ್ಷನ್ನು, ಸ್ವಲ್ಪ ಹೆಚ್ಚೊತ್ತು ಆಡೋಣ ಅಂತ ಕರೀತಾ ಇದ್ದಾರೆ. ಅದಿ ಇರು, ನಾನ್ ನಿನ್ ಜೊತೆ ಬರ್ತೀನಿ. ಅದ್ರ ಅಗತ್ಯ ಇಲ್ಲ. ನಾನು ಆದಿತ್ಯನ್ ತಾಯಿ, ಅವ್ನಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಮಕ್ಕಳು ಆಡೋದು ತಪ್ಪಲ್ಲ, ಆದ್ರೆ ಫಂಕ್ಷನ್ ನೆಪ ಹೇಳ್ಕೊಂಡು ಹೋಮ್ವರ್ಕ್ ಮಾಡದೇ ಇರೋದು ತಪ್ಪು. ಮಕ್ಕಳು ಹೇಳಿದಕ್ಕೆಲ್ಲ ಹೂ ಅಂತ ತಲೆ ಆಡಿಸೋ ಬದಲು ಆಟ ಜೊತೆಗೆ ಪಾಠನೂ ಮುಖ್ಯ ಅನ್ನೋದನ್ನ ತಿಳಿಸಿ ಹೇಳಬೇಕು. ಆರತಿ ಅವ್ರು ಸರಿಯಾಗಿ ಹೇಳ್ತಿದ್ದಾರೆ. ಆದಿ, ನೀನ್ ರೂಮ್ಗೆ ಹೋಗೋ. ಒನ್ ಸೆಕ್. ಆರ್ತಿ, ಆರ್ತಿ, ನಿನ್ ಯಾವ ಮಾತು ಕೇಳೋಕ್ಕೂ ನನ್ಗೆ ಇಷ್ಟ ಇಲ್ಲ ಶಶಾಂಕ್. ಇದು ನನ್ನ ಮಾವನ ಮನೆ, ನನ್ನ ಗಂಡನ ಮನೆ. ಇಲ್ಲಿ ನಾನು ನಿನ್ ಕೆಟ್ಟ ದೃಷ್ಟಿನ ಬೀಳೋಕೆ ಬಿಡೋದಿಲ್ಲ. ನನಗೆ ಗೊತ್ತು ನೀ ನನ್ನ ಜೀವನ ಧ್ವಂಸ ಮಾಡೋಕೆ ಅಂತ ಇಲ್ಲಿಗೆ ಬಂದಿದ್ಯಾ ಅಂತ. ಆದ್ರೆ ಈ ಸಾರಿ ನಿನ್ನ ಉದ್ದೇಶಗಳನ್ನು ಯಶಸ್ವಿಯಾಗೋಕೆ ನಾನು ಬಿಡೋದಿಲ್ಲ. ಕೇಳಿಸ್ತಾ? ಆರ್ತಿ, ನೀನ್ ತಪ್ಪು ತಿಳ್ಕೊಂಡಿದ್ಯಾ? ನಾನಿಲ್ಲಿ ಬರೋಕೆ ತಯಾರಿರ್ಲಿಲ್ಲ. ಸೂರ್ಯ ಅವರು ನನ್ನ ಬಲವಂತವಾಗಿ ಇಲ್ಲಿ ಕರ್ಕೊಂಡು ಬಂದಿದ್ದು. ನಿನಗೆ ಕೆಟ್ಟದಾಗ್ಲಿ ಅಂತ ನಾನು ಯಾಕೆ ಬಯಸ್ಲಿ? ನೀನ್ ಸಂತೋಷವಾಗಿರೋದೇ ನನಗೂ ಬೇಕಾಗಿರೋದು. ನೋಡು, ಹಳೇದನ್ನೆಲ್ಲ ಮರ್ತ್ಬಿಡು. ನಾನು ನಿನಗೆ ಕೊಟ್ಟಿರೋ ನೋವು. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ ಶಶಾಂಕ್. ನೀ ನನಗೆ ಕೊಟ್ಟಿರೋ ನೋವು, ದುಃಖ, ನನ್ನ ಹಿಂದಿನ ದಿನಗಳೆಲ್ಲ ನಾನು ಮರ್ತು ಬಿಟ್ಟಿದ್ದೀನಿ. ದೇವ್ರ ಸತ್ಯ ಮಾಡಿ ಹೇಳ್ತೀನಿ, ನಾನು, ನನ್ನ ಗಂಡ, ಮಕ್ಕಳು, ಈ ಪರಿವಾರದ ಜೊತೆ ನಾನು ಸಂತೋಷವಾಗಿದ್ದೀನಿ. ಅಮ್ಮ, ಒಂದ್ ನಿಮಿಷ. ಏನ್ ಸೂರ್ಯ ಅವ್ರೆ? ಅಮ್ಮ, ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ ಅಪ್ಪ ನನಗೆ ಸಿಗಿ ಅಂತ ಹೇಳಿದ್ರು. ಆದ್ರೆ ಸಿಕ್ಕಾಗ ಅವ್ರೇನೂ ಮಾತಾಡ್ಲೇ ಇಲ್ಲ, ಹಾಗೆ ಹೊರಟೋದ್ರು. ಅವ್ರ ಕಣ್ಣಲ್ಲಿ ನೋವು ಕಾಣಿಸ್ತಿತ್ತು. ಆ ವಿಷಯ ಏನು ಅಂತ ನಿಮ್ಗೇನಾದ್ರೂ ಗೊತ್ತಾ? ನಾವು ಹೊರಗಡೆಯಿಂದ ತಿಳ್ಕೊಂಡಾಗ ಅವ್ರ ಬಿಸ್ನೆಸ್ ಮಾರ್ಕೆಟಲ್ಲಿ ತುಂಬಾ ಸಾಲ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಇದನ್ನ ಇಟ್ಕೊಳ್ಳಿ. ಏನಿತ್ತು ಸೂರ್ಯ ಅವ್ರೆ? ನಮ್ಮವ್ರಿಗೆ ನಾವು ಸಹಾಯ ಮಾಡ್ತಿದ್ರೆ ಇಷ್ಟೆಲ್ಲ ಇದ್ದು ಏನ್ ಪ್ರಯೋಜನ ಅಮ್ಮ? ನನಗ್ ಗೊತ್ತು ನೀವ್ ನನ್ನ ಹತ್ರ ಸಹಾಯ ಕೇಳೋದಕ್ಕೆ ಹಿಂಜರಿತಾ ಇದ್ದೀರಾ ಅಂತ. ಆದ್ರೆ ಇದೊಂದು ಚಿಕ್ಕ ಸಹಾಯ ಅಮ್ಮ, ಬೇಡ ಅಂತ ಹೇಳ್ಬೇಡಿ. ನಾನು ಹೇಗಿದಂತ ತಗೊಳ್ಳಿ ಹೇಳಿ. ಅಮ್ಮ,
ನಿಮಗ್ ಮಗ ಇದ್ದಿದ್ರೆ ನೀವು ಅವನ ಹತ್ರ ಸಹಾಯ ಕೇಳ್ತಾ ಇರ್ಲಿಲ್ವಾ? ಅಟ್ಲೀಸ್ಟ್ ಸಾಲ ಅಂತ ಏನಾದ್ರೂ ಇಸ್ಕೊಳ್ತಾ ಇರ್ಲಿಲ್ವಾ? ನೀವು ಆರತಿ ಅವ್ರನ್ನ ಅವ್ರ ಮಗಳಾಗಿ ಒಪ್ಕೊಂಡಿದ್ದೀರಾ, ನನ್ನೂ ನಿಮ್ಮ ಮಗನಾಗಿ ಒಪ್ಕೊಳ್ಳಿ. ಸಾಲ ಅಂತ ತಿಳ್ಕೊಳ್ಳಿ, ಖಂಡಿತವಾಗ್ಲೂ ಬಡ್ಡಿ ಸಮೇತ ವಾಪಸ್ ಇಸ್ಕೊತೀನಿ. ತಗೊಳ್ಳಿಮ್ಮ. ಅಮ್ಮ, ಆರತಿ ಅವ್ರು ಎಲ್ಲಿದ್ದಾರೆ ಅಂತ ನೋಡ್ಬೇಕು. ಒಂದ್ ನಿಮಿಷ ಬಂದೆ. ಶಶಾಂಕ್, ಆದಿತ್ಯನ ಮೇಲೆ ಏನೇನೋ ಆಸೆ ಇಟ್ಕೋಬೇಡ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡ್ಸೋಕೆ ನಿನ್ಗೋಸ್ಕರ ನಾನು ಹಾಸ್ಪಿಟಲ್ಗೆ ಬಂದಿಲ್ಲ. ಅಪ್ಪ ಅಮ್ಮನ ಸ್ಥಿತಿ ನನ್ನ ಕೈಲಿ ನೋಡೋಕ್ಕಾಗಿಲ್ಲ, ಅದಕ್ಕೆ ಬಂದಿದ್ದು. ಅವ್ರ ಖುಷಿಗೋಸ್ಕರ ಬಂದೆ. ನೀನಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಆದ್ರೆ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಈ ಮನೆಗೆ ಬರೋದನ್ನ ಮೊದಲು ನಿಲ್ಸು. ನನ್ನ ಮನೆಯವ್ರ ಜೊತೆ, ನನ್ನ ಗಂಡನ ಜೊತೆ, ನನ್ನ ಮಕ್ಕಳ ಜೊತೆ ಓಡಾಡೋದನ್ನ ನಿಲ್ಸು. ನನಗಿದೆಲ್ಲ ಇಷ್ಟ ಆಗಲ್ಲ. ಮನೆಗೆ ಬಂದಿರೋ ಅತಿಥಿನ ಅವಮಾನ ಮಾಡಿ ಕಳ್ಸೋಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಇದನ್ನೆಲ್ಲ ಆದಷ್ಟು ಬೇಗ ಅರ್ಥ ಮಾಡ್ಕೊ. ಆದಿತ್ಯ ಈ ಮನೆ ಸದಸ್ಯ. ಅವನು ಸೂರ್ಯ ಅವ್ರ ಮಗ. ನಿನ್ ಪರ್ಸನಲ್ ಅವನ್ ಫೋಟೋ ಯಾಕೆ ಇಟ್ಕೊಂಡಿದ್ಯಾ? ಅವನ್ ಫೋಟೋ ಇಟ್ಕೊಳ್ಳೋ ಹಕ್ಕು ನಿನಗಿಲ್ಲ ಶಶಾಂಕ್. ಆರತಿ, ಅವನ್ ಫೋಟೋ ವಾಪಸ್ ಕೊಡು ಅಂತ ಹೇಳ್ದೆ. ಆದಿತ್ಯ ಸೂರ್ಯ ಅವ್ರ ಮಗ. ಸೂರ್ಯ ಅವರೇ ಅವನ್ ತಂದೆ. ನೀನಲ್ಲ. ನನ್ನ ಮಗನ ಫೋಟೋ ವಾಪಸ್ ಕೊಡು. ಇನ್ನೊಂದು ವಿಷಯ ಚೆನ್ನಾಗಿ ನೆನಪು. ಆರತಿ ಅವರೇ, ನಿಮ್ ಟೆನ್ಷನ್ ದೂರ ಮಾಡೋದಕ್ಕೆ ನಾನು ನಿಮ್ಗೋಸ್ಕರ ಏನೋ ತಂದೀನಿ. ಅದೇನು ಅಂತ ನೀವೇ ನೋಡಿ. ಕೊಬ್ಬರಿ ಮಿಠಾಯ? ನಿಮ್ಗೆ ಹೇಗೆ ಗೊತ್ತಾಯ್ತು? ಏನ್ ಸೂರ್ಯ, ನನ್ ಮುಂದೆನೆ ಆರ್ಡರ್ ಮಾಡಿದ್ರಿ ಅಲ್ವಾ? ಕರೆಕ್ಟ್ ಅಲ್ವಾ? ತಗೊಳ್ಳಿ. ನೀವೇನ್ ಚಿಂತೆ ಮಾಡಬೇಡಿ ಸೂರ್ಯ ಅವರೇ. ನನ್ನ ಮೂಡ್ ಚೆನ್ನಾಗೇ ಇದೆ. ನನ್ನ ಮನಸ್ಸು ಶಾಂತವಾಗೇ ಇದೆ. ಆರ್ತಿ, ನಾನೇನು ಬರ್ತೀನಮ್ಮ. ತಡಾಗ ಹೋಯ್ತು. ಅದು ಇವನಿಗೆ ಅಂದ್ರೆ ನಿಮ್ಮ ಅಪ್ಪಂಗೆ ಔಷಧಿ ಕೊಡೋ ಟೈಮ್ ಆಯ್ತು. ನಾನೇನು ಬರ್ತೀನಿ ಸೂರ್ಯ ಅವರೇ. ಶೋಭಮ್ಮ, ನೀವು ಬಂದಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಶಶಾಂಕ್, ಬಾಪ ಹೋಗೋಣ. ನಾನು ಹೊರಡ್ತೀನಿ. ಹೊರಡ್ತೀನಿ ಆರ್ತಿ ಅವರೇ. ಸಾಧ್ಯ ಆದ್ರೆ ನನ್ನ ಕ್ಷಮಿಸಿ. ಆರತಿ ಅವರೇ, ಐಮ್ ರಿಯಲಿ ಸಾರಿ ಸೂರ್ಯ ಅವರೇ. ನಿಮಗೆ ನಾನೇ ನಿಮ್ಮ ಹಿಂದೆ ಬಂದು ನಿಂತೆ ಅಂತ ಹೇಗೆ ಗೊತ್ತಾಯ್ತು? ನನಗೆ ನನ್ನ ಉಸಿರಿನ ಶಬ್ದಕ್ಕಿಂತ ನಿಮ್ಮ ಉಸಿರಿನ ಶಬ್ದನ ನಾನು ಬೇಗ ಗುರ್ತು ಹಿಡಿತೀನಿ. ಐ ಆಮ್ ಸಾರಿ ಸೂರ್ಯ ಅವರೇ. ನನ್ನಿಂದ ನಿಮ್ಮ
ಫ್ರೆಂಡ್ ಮುಂದೆ ನೀವು ತಲೆ ತೆಗ್ಸೋಗಾಯ್ತು. ನನಗೇನಾಯ್ತು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಯೋಚನೆ ಮಾಡದೆ ಏನೇನೋ ಮಾತಾಡ್ಬಿಟ್ಟೆ. ಆರ್ತಿ ಅವರೇ, ನಾನು ಸುಳ್ಳು ಹೇಳಲ್ಲ. ಆದ್ರೆ ನೀವು ಇವತ್ತು ರೇಗಾಡಿದ್ ನೋಡಿ ನನಗೆ ತುಂಬಾ ಹೆದರಿಕೆ ಆಗೋಗಿತ್ತು. ಯಾಕಂದ್ರೆ ನಿಮ್ಮನ್ನ ಆ ರೂಪದಲ್ಲಿ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಆದ್ರೆ ನಿಜವಾಗ್ಲೂ ನೀವು ಸಿಟ್ಟಾಗಿದ್ದು ನನಗೆ ತುಂಬಾ ಇಷ್ಟ ಆಯ್ತು. ಇಷ್ಟ ಆಯ್ತಾ? ಯಾಕೆ? ಗೊತ್ತಿಲ್ಲ, ಇಷ್ಟ ಆಯ್ತು ಅಷ್ಟೇ. ಆರ್ತಿಯವರೇ, ನಿಮಗೆ ಹೇಳ್ದೇನೆ ಒಂದು ಕೆಲಸ ಮಾಡಿದ್ದೀನಿ. ನೀವು ಸಿಟ್ ಮಾಡ್ಕೊಂಬಾರ್ದು. ನಾನು ನಿಮ್ಗೆ ಹೇಳಿದ್ನಲ್ವಾ, ಅಪ್ಪ ನನ್ನನ್ನು ಮೀಟ್ ಮಾಡಬೇಕು ಅಂತಿದ್ರು, ತುಂಬ ಚಿಂತೆಯಲ್ಲಿದ್ರು ಅಂತ. ಅವರು ಹಣದ ಸಾಲ ಮಾಡ್ಕೊಂಡಿದ್ದಾರೆ ಅಂತ ಬಿಸ್ನೆಸ್ ಸರ್ಕಲಲ್ಲಿ ಗೊತ್ತಾಯ್ತು. ಅವ್ರಿಗೆ 5 ಲಕ್ಷ ಚೆಕ್ ಕೊಟ್ಟಿದ್ದೀನಿ. ಬೇಡ ಅಂತ ತುಂಬ ಹೇಳ್ತಿದ್ರು, ಆದರೆ ಕಷ್ಟಪಟ್ಟು ಒಪ್ಸಿದ್ದೀನಿ. ಇದರಿಂದ ನಿಮಗೆ ಬೇಜಾರಿಲ್ಲ ಅಲ್ವಾ? ಅಮ್ಮ ಹೇಳ್ತಿರ್ತಾರೆ, ಯಾರಾದರೂ ತೊಂದರೆಯಲ್ಲಿದ್ರೆ ಅವ್ರಿಗೆ ಸಹಾಯ ಮಾಡಬೇಕು ಅಂತ. ನೀವಿರ್ಬೇಕಾದ್ರೆ ಯಾರಿಗಾದ್ರೂ ತೊಂದರೆ ಬರಕ್ ಸಾಧ್ಯನಾ? ಸಾಕು ಸಾಕು, ಎದ್ದೇಳಿ ಎದ್ದೇಳು. ಹುಷಾರಾಗಿ ಹೋಗ್ಬಿಟ್ಟು ಬರ್ಬೇಕು. ಅಲ್ಲೇನು ತರ್ಲೆ ಮಾಡ್ಬಾರ್ದು, ಆಯ್ತಾ? ಅಜ್ಜಿ, ಏನು ಟೆನ್ಷನ್ ಮಾಡ್ಕೊಬಿಡಿ. ಸಾಕ್ಷಿ ನಾನು ನೋಡ್ಕೊಂತೀನಿ. ನಾನು ಬಾಡಿ ಗಾರ್ಡು. ಹೌದು ಕಣೋ, ತಂಗಿನ ನೋಡ್ಕೊಳ್ಳೋದು ಅಣ್ಣನ ಕರ್ತವ್ಯ. ಆ ನಂಬಿಕೆ ಮೇಲೆನೆ ನಾನ್ ನಿನ್ನ ಅವಳ ಜೊತೆ ಕಳಿಸ್ತಾ ಇರೋದು. ಅದೇ ಟೈಮ್ ಆಯ್ತು. ಆರ್ತಿಯವರೇ, ನಾನು ಇವ್ರನ್ನ ಬಸ್ ಹತ್ರ ಬಾಯ್ ನಿನ್ನೆ ಪೂಜೆಲಿ ಓಡಾಡಿ ನಿಮಗೆ ಸುಸ್ತಾಗಿರುತ್ತೆ, ತುಂಬಾ ಕಾಲು ನೋವಿರುತ್ತೆ. ಹೋಗಿ ರೆಸ್ಟ್ ಮಾಡಿ, ನಾನೆಲ್ಲ ಕೆಲಸ ಮಾಡ್ತೀನಿ. ಆಯ್ತು. ಹಲೋ ಅಮ್ಮ. ಆರ್ತಿ, 12 ಗಂಟೆಗೆ ಸರಿಯಾಗಿ ಆದಿತ್ಯನ ಕರ್ಕೊಂಡು ಹಾಸ್ಪಿಟ್ಲ್ ಹತ್ರ ಬಂದ್ಬಿಡುಮ. ಇವಾಗ್ಲಾ? ಹೌದಾ ಆರ್ತಿ, ಡಾಕ್ಟ್ರು 2ನೇ ಸೆಷನ್ ಇವತ್ತು ಇಟ್ಕೊಂಡಿದ್ದಾರೆ. ಅದಕ್ಕೆ ಆದಿತ್ಯ ಬರ್ಲೇಬೇಕು. ಅಮ್ಮ, ಆದಿತ್ಯ ಸಾಕ್ಷಿ ಪಿಕ್ನಿಕ್ಗೆ ಹೋದ್ರು, ದೊಡ್ಡಬಳ್ಳಾಪುರಕ್ಕೆ ಈಗ ಹೋದ್ರು. ಅವನನ್ನ ಹೇಗಮ್ಮ ಕರ್ಕೊಂಡ್ ಬರ್ಲಿ? ಇಲ್ಲಿಂದ 2-3 ಗಂಟೆ ಆಗುತ್ತೆ. ನೀನ್ ಯಾಕೆ ಕಳಿಸ್ದೆ ಆರ್ತಿ ಅವನಿಗೆ? ಡಾಕ್ಟರ್ ನಿನ್ ಮುಂದೆನೆ. ಡಾಕ್ಟರ್ ಮುಂಚೆನೆ ಇನ್ಫಾರ್ಮ್ ಮಾಡಿರ್ಲಿಲ್ಲ ಅಲ್ವಾ? ಟ್ರಾನ್ಸ್ಪ್ಲಾಂಟೇಶನ್ ಇಷ್ಟು ಬೇಗ ಆಗುತ್ತೆ ಅಂತ ನನಗೂ ಗೊತ್ತಿರ್ಲಿಲ್ಲಮ್ಮ. ಈಗ ನಾನೇನ್ ಮಾಡ್ಲಿ ಅಮ್ಮ? ಸೂರ್ಯ ಅವರ ಮಕ್ಳನ್ನ ಬಿಟ್ಟು ಬರಕ್ ಹೋದ್ರು. ಏನಾದ್ರೂ ಮಾಡು ಆರ್ತಿ, ಆದಿತ್ಯನ ಹೋಗಕ್ ಬಿಡ್ಬೇಡ. ಡಾಕ್ಟರ್ ನಿನ್ ಮುಂದೆನೆ ಹೇಳಿದಾರಲ್ವಾ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸರಿಯಾದ ಸಮಯಕ್ಕೆ ಮಾಡ್ಬೇಕು, ಇಲ್ದಿದ್ರೆ ಯಾವ ಪ್ರಯೋಜನನೂ ಆಗಲ್ಲ ಅಂತ. 2-3 ಗಂಟೆ ತಡ ಆದ್ರೂ ಏನು ಪ್ರಯೋಜನ ಆಗಲ್ಲ ಆರ್ತಿ. ನೀನೇನಾದ್ರೂ ಮಾಡು, ಆದಿತ್ಯನ ಹೋಗಕ್ ಬಿಡ್ಬೇಡ. ಅವನ್ನ ಹೇಗಾದ್ರೂ ಮಾಡಿ ಆಸ್ಪತ್ರೆಗೆ ಕರ್ಕೊಂಡ್ ಬಾರೆ ಪ್ಲೀಸ್. ಸರಿ ಅಮ್ಮ, ನಾನು ಸೂರ್ಯರಿಗೆ ಫೋನ್ ಟ್ರೈ ಮಾಡ್ತೀನಿ. ಬಾಯ್ ಬಾಯ್. ಹೇಳಿ ಆರ್ತಿಯವರೇ. ಸೂರ್ಯ ಅವರೇ, ಎಲ್ಲಿದ್ದೀರಾ ನೀವು?
ಮಕ್ಕಳು ಬಸ್ ಹತ್ತಾಯ್ತು, ಟೀಚರ್ಸ್ ಹತ್ರನೂ ಮಾತಾಡಿದ್ದೀನಿ. ಇದನ್ನ ಕೇಳೋದಕ್ಕೆ ತಾನೇ ನೀವು ಫೋನ್ ಮಾಡಿರೋದು. ಬಸ್ ಹೊರಟಾಯ್ತಾ? ಹೌದು ಆರ್ತಿ ಅವರೇ, ಈಗ ತಾನೇ ಸ್ಕೂಲ್ ಬಸ್ ಹೊರತು. ಮಕ್ಕಳು ತುಂಬಾ ಎಂಜಾಯ್ ಮಾಡ್ಕೊಂಡ್ ಬರ್ತಾರೆ. ಸರಿ ಸರಿ ಆರ್ತಿ ಅವರೇ, ನಾನೀಗ ಹೊರಡ್ತೀನಿ. ಬಾಯ್. ಏನಾದ್ರೂ ಮಾಡುವ ಆದಿತ್ಯನ ಹೋಗೋಕೆ ಬಿಡಬೇಡ. ಡಾಕ್ಟರ್ ನಿಮ್ಮ ಮುಂದೆ ಹೇಳಿದಾರಲ್ಲ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸರಿಯಾದ ಸಮಯಕ್ಕೆ ಮಾಡಬೇಕು, ಇಲ್ಲದಿದ್ರೆ ಯಾವ ಪ್ರಯೋಜನನೂ ಆಗಲ್ಲ ಅಂತ. ಅಮ್ಮ ಬೇರೆ ಇವತ್ತೇ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ನಾನು ಏನ್ ಮಾಡ್ಲಿ? ಆದಿತ್ಯ ಕೂಡ ಟ್ರಿಪ್ಪಿಗೆ ಹೋಗಿದ್ದಾನೆ. ಮೇಡಮ್, ಸೂರ್ಯಣ್ಣ ಅವ್ರ ಗಾಡಿ ಫುಲ್ ಟ್ಯಾಂಕ್ ಮಾಡಕ್ಕೆ ಹೇಳಿದ್ರು. ಮಾಡೈತೆ ಮೇಡಮ್, ತಾಳಕ್ಕಿ.